ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ಅಮ್ಮ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು, ಅಪ್ಪ, ಅಮ್ಮ, ನನ್ನ ತಂಗಿರು ಮತ್ತು ನನ್ನ ಮಗಳು ಎಲ್ಲರೂ ಸೇರಿಕೊಂಡು ಟೆಂಪಲ್ಗೆ ಹೊರಟಿದ್ದೀವಿ. ಈ ಟೆಂಪಲ್ಸ್ಗೆ ಹೋಗಿ ಆಲ್ಮೋಸ್ಟ್ 5 ಇಯರ್ಸ್ ಮೇಲಾಯಿತು. ಸೊ ಅದಕ್ಕೆ ಒಂದ್ಸತಿ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಹೊರಟಿದ್ವಿ. ಬೆಳಗ್ಗೆ ಮನೇಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರತಿಯೊಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡು, ಸ್ಟೈಲ್ ರೆಡಿ ಇಸ್ ಗೆಟಿಂಗ್ ರೆಡಿ. ನೋಡು, ನೀನು ಸ್ಟೈಲ್ ರೆಡಿನಾ? ನೀನು ಕೊಡಮ್ಮ. ನಂಗಾಕು ಅಬ್ಸರ್ವ್ ಮಾಡ್ತಲ್ಕನಿ ಅವಳು. ನಾವು ಏನು ಹಾಕೊಂಡ್ರು ಅದು ನಂಗಾಕು. ಶೀಸ್ ಅ ಗರ್ಲ್. ಅಲ್ಲ ನೋಡು, ನೀನು ಬಾಯ್ ಥರ ಇರಬೇಕು. ಗರ್ಲ್ ಆದ್ರೆ ಚೆನ್ನಾಗಿರ್ತಲ್ಲ. ಇಲ್ಲ ನಾನು ಗರ್ಲ್ ಥರನೇ ಇರ್ತೀನಿ. ನೋಡು, ನಿಂಗೆ ಗರ್ಲ್ ಇಷ್ಟನಾ ಬಾಯ್ ಇಷ್ಟನಾ? ಏನಮ್ಮ ಈ ರಾಣಿನ ರೆಡಿ ಮಾಡ್ಬೇಕಾ? ಸುಂದ್ರಿ ಚಿಕ್ಕಿ ರೂಮಲ್ಲಿ ಲೈಟಿಂಗ್ ಕಡಿಮೆ. ಲಡ್ಡು ಕ್ಲಿಪ್ಪಲ್ಲಿ ನಿನ್ನ ಕೈಯಾಗಿತ್ತಲ್ಲ. ಓ ಕತೆ. ಬಾಯಿಲಿ ಇಲ್ಲಿ ನೋಡು, ನೋಡು ಲಡ್ಡು. ನನ್ನ ಬ್ಲಾಗಲ್ಲಿ ನನಗಿಂತ ಜಾಸ್ತಿ ಇಲ್ಲಿ ವಿಡಿಯೋ ಮಾಡಿದ್ರೆ ಚಿಕ್ಕಿರೇ ಕಾಣಿಸ್ತಾರೆ. ನಡಿ ಹೋಗೋಣ, ದೋಸೆ ತಿನ್ನೋ. ಬೊಟ್ಟಿಕೊಂಡಿಲ್ಲ ಲಡ್ಡ. ಲಡ್ಡು, ನೀನು ವೀಡಿಯೋ ನೋಡ್ಬಿಟ್ಟು ಹೇಳ್ತೀರಾ ಅವ ನಾವು ಈ ಥರ ಮಾಡೋಣ ಅಂತ. ಆ ಥರ ಮಾಡಿದ್ರೆ ನೀನು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಳ್ಬೇಕು ತಾನೆ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ. ಇರೋ ಐ ಲವ್ ಯು ಲಡ್ಡು. ಐ ಲವ್ ಯು ಲಡ್ಡು. ಏನು ಹೇಳ್ಬೇಕು ಐ ಲವ್ ಯು ಹೇಳಿದ್ರೆ? ಅಷ್ಟೇ ಸಾಕು. ಉತ್ತು ಕೆಳಗೆ ಬಿಡೋಣ ಅಂದ್ರೆ ಬೇಡ ಅದು ಫುಲ್ ಜಗ್ಗುತ್ತೆ. ಮತ್ತೆ ಅಷ್ಟು ಹಾಕೊಂಡ್ರೆ ಜಗ್ಗುತ್ತೆ. ಲಡ್ಡು ಐ ಲವ್ ಯು ಲಡ್ಡು. ಹೋಗಿ ಮೇಲೆ ಚಿಕ್ಕಿ ಅಂತ ತಗೊಂಡೋಗ್ಬಿಟ್ಟು ಏರ್ಪಿನ್ ಐತೆ ಮೇಲೆ ಹಾಕ್ಸ್ಕೊಂಡು ಹುಡುಗ ಚಿಕ್ಕಿ ಮೇಲೆ ಅವಳಲ್ವಾ? ಮಮ್ಮಿ ಹೂ ಬೇಡ ಅಂತ ಹೋದ್ನವಳು. ಮಾಲಡ್ಡು ಮತ್ತೆ ತಾತ ಅವು ಹುಷಾರಾಗಿಡ್ಕ ಹೊಡೆದೋಗ್ತವೆ. ಅದನ್ನೇನು ಕವರ್ ಇಂದ ತೆಗ್ದಿದ್ದಿಲ್ಲ. ಮಣ್ಣಲ್ಲಿ ಆಟ ಆಡೋದು, ಮಣ್ಣ ತುಂಬಿಟ್ಟು ತೆಗೆದ್ಬಿಟ್ರೆ ಹಂಗೆ ಕಪ್ಪಿ ಚಿಕ್ಕ ನಾವೇ ನಾನು ಕಾಫಿ ಕೊಟ್ಬಿಟ್ಟು ಎಷ್ಟು ಇಲ್ಲಿ ಸೈಟ್ ರೆಡಿ 4 ಲಕ್ಷ ತಗೋಬೋದಲ್ವಾ? ನಾವು ಆ ಕಡೆಯಿಂದ ಬಂದಿದ್ವಿ ಅವತ್ತು. ಅಲ್ಲಿ ಆ ಎಂಟ್ರೆನ್ಸ್ ಇಂದ. ಹಾಂ, ತಾಯಿ ಅಲ್ಲ, ತಂದೆ. ಅದು ತಂದೆ. ಇಲ್ಲ ಕಾಯಿ
ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡೋದೇ. You. ಬೇಬಿ ಹೆಂಗ್ ಬೇಬಿ ಬರೋದಾ? ಹೆಂಗಂದಿದ್ದೀರಾಗಲೇ ಪೊನ್ನಿ ಬೇಬಿ ಅಂತದ ಹಿಂಗೆ ಪೊನ್ನಿ ಬೇಬಿ ಅಲ್ಲ ಬೇಬಿ ಒಂದು ಟ್ರೆಂಡ್ ಹಂಗಿದೆಯಲ್ಲ ಕುಂತ್ಕೊಂಡು ನಿನ್ ಕಡೆ ಹಿಂಗೆ ಹಿಂಗೆ ಮಾಡೋದು ಬೇಬಿ ಇಲ್ಲಿ ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಇದ್ದಿದ್ದು ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಬರೋದು ಅಂತ ಹೇಳಿ. ನಮ್ಮ ಮನೆಯಿಂದ 1.5 ಅವರ್ ಆಗುತ್ತೆ ನಮಗೆ, ಯಾಕಂದರೆ ಶಾರ್ಟ್ಕಟ್ ಕೂಡ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸಜ್ಜಾಪುರವರೆಗೂ ನಮಗೆ ಶಾರ್ಟ್ಕಟ್ ಸಿಗುತ್ತೆ, ಅಲ್ಲಿಂದ ಸ್ವಲ್ಪ ಮೇನ್ ರೋಡ್ ಅಷ್ಟೇ. ಸೊ ಆರಾಮಾಗಿ ಹೋಗ್ಬಿಟ್ಟು ಬರೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ನನ್ನ ತಂಗಿ ನಮ್ಮ ಅಪ್ಪನ ಹತ್ರ ದೇವಸ್ಥಾನಕ್ಕೆ ಹೋಗ್ತೀವಂತೆ, ಅಲ್ಲಿ ಅಕ್ಕಪಕ್ಕ ಇರೋ ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲಂತೆ. ಸೊ ನನಗದು ಗೊತ್ತಿರಲಿಲ್ಲ. ನಾನು ಚಿಕ್ಕ ತಿರುಪತಿ ಮುಗಿಸ್ಕೊಂಡು ಇನ್ನೇನು ಹೊರಡೋದು ಅಂತ ಹೇಳಿದಾಗ ನನ್ನ ತಂಗಿ ಅವಾಗ ನನಗೆ ಹೇಳಿದ್ಲು, ಇಲ್ಲ ನನ್ನ ಡ್ಯಾಡಿ ಹತ್ರ ಹೇಳಿದ್ದೀನಿ ಇನ್ನು ಬೇರೆ ಟೆಂಪಲ್ಸ್ ಕೂಡ ಹೋಗಿ ಸಾಯಂಕಾಲ ಮನೆಗೆ ಹೋಗೋದು ಅಂತ. ಆ್ಯಕ್ಚುಲಿ ಅದು ನನಗೆ ಗೊತ್ತಿರಲಿಲ್ಲ, ನನಗೆ ಕೂಡ ಶಾಕ್ ಆಗಿತ್ತು. ನಾನು ಯಾಕಂದರೆ ಮನೆಯಲ್ಲಿ ಒಬ್ಬರು ಚಿಕ್ಕ ತಿರುಪತಿಗೆ ಹೋಗೋದು ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ಆಯಿತಾ. ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಅಂದರೆ ನಾನು ಹೋಗ್ತೀನಿ ಅಂದರೆ ಬೇಡ ಅಂತ ಕೂಡ ಅನ್ನೋದಿಲ್ಲ, ಬಟ್ ಸ್ಟಿಲ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಯಾವ್ಯಾವ ಪ್ಲೇಸಸ್ ಅಂತ ಅಂದ್ಕೊಂಡಾಗ ಅದು ಕೋಟಿಲಿಂಗೇಶ್ವರ ಮತ್ತು ಅಂತರಗಂಗೆ ಅಂತ ಅವಳು ಹೇಳಿದ್ಲು. ನೋಡೋಣ ಫಸ್ಟ್ ಕೋಟಿಲಿಂಗೇಶ್ವರ ಹೋಗಿ ಅಲ್ಲಿಂದ ಟೈಮ್ ಏನಾದರೂ ಸರಿ ಹೋಯ್ತು ಅಂತಂದರೆ ಅಂತರಗಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಗಾಡ್ ಗ್ರೇಸ್ ನಮಗೆ ಶಿವಪ್ಪನ ಬ್ಲೆಸ್ಸಿಂಗ್ಸ್ ಇತ್ತೇನೋ ಗೊತ್ತಿಲ್ಲ, 2 ದೇವಸ್ಥಾನಕ್ಕೆ ಹೋಗೋವಂಥ ಚಾನ್ಸ್ ಆಯಿತು ನಮಗೆ. ಆನ್ ದ ವೇ ಹೋಗಬೇಕಾದ್ರೆ ನಾವು ಬ್ಯಾಂಗ್ಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಮೇಲೇ ಹೋಗಬೇಕು. ಅಲ್ಲಂತೂ ನಿಜವಾಗ್ಲೂ ಎನ್ವಿರಾನ್ಮೆಂಟ್ ಹೇಳಬೇಕಂದ್ರೆ ನಿಜ 2 ಮಾತು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕ್ಲೌಡ್ಸ್ ಎಲ್ಲ ನಮ್ಮ ತಲೆ ಮೇಲೇ ಇದೆಯೇನೋ ಅನ್ನೋ ಥರ ಇರುತ್ತೆ. ಅದಕ್ಕೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ದೆ. ಯಾರು ಹೇಳ್ತಾರೆ? ಎಲ್ಲಾನು ಲಿಂಗನೇ ಇರೋದು, ಅಲ್ಲೂ ಲಿಂಗಗಳೇ ಇರೋದು. ಇಲ್ಲ ಅಲ್ಲೇನೋ ಸಪ್ರೇಟಾಗಿ ಒಂದು 4-5 ಲಿಂಗ ಇದ್ದಾವೆ, ಅದಕ್ಕೆ ಮಾತ್ರ ರೂಮ್ ಮಾಡೋರು ಯಾಕಂತ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಲ್ಲ ತಿರುಮಲ ತಿರುಪತಿ ವೆಂಕಟೇಶ. ನಮ್ಮ ಲಡ್ಡುನ ಒಳ್ಳೊಳ್ಳೆ ಹಾಡುಗಳು ಆಡ್ತಾಳೆ. ನೀನು ಹೋಗೋದು ಬಾ. ಏ ಬೇಡ ಮಮ್ಮಿ ನಡಿ, ಅವ್ಳು ಕುಡ್ಕೊಡೋಣ ಬಾ. ಎಲ್ಲ ಇದಾವೆ, ಬೇಡ 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 ಅಂತ ಹೇಳಿದ್ರೆ ಒಂದ್ಸರಿ ಕೇಳಬೇಕು. ಇಲ್ಲ ನೋ
ಬೇಡ ಇಲ್ಲ ಹೋಗು ಸ್ಟ್ರೈಟ್ ಮ್ಯಾಪ್ ಹಾಕಿದ್ದೀನಿ. ಸ್ಕ್ವಿರಿಲ್ನ ಕನ್ನಡದಲ್ಲಿ ಏನಂತೀರಾ? ಅವಳು ಹೇಳಿದ್ ಮುಂಗ್ಸಿ. ಬೇಬಿ ನೀನು ಆ ಸ್ಟೋರಿ ನೋಡಿದ್ಯಲ್ಲ? ನೋಡ ಮೋಟಿ ಎಷ್ಟು ಬೇಗ ಹೋಗ್ತಾಳೆ. ಬಂತು ಬಂತು ಬಂತು. ಅವಳಿಗೆ ಹೆದರಿಕೆ ಆದತೆ. ಹಾಂ ಅಲ್ಲೂ ಹೋಗಿದ್ವಿ, ಒಂದು ದೇವಸ್ಥಾನ ಕೂಡ ಹೋಗಿದ್ವಿ. ಅದು ದೇವಸ್ಥಾನದ ಹೆಸರನ್ನ ಮರ್ತೋಗಿತ್ತು. ಅಲ್ಲೂ ಶಿವಲಿಂಗ ಅವು ಬೇರೆ ಬೇರೆ ದೇವ್ರುಗಳೆಲ್ಲ ಇತ್ತು. ಸಾಮಗ್ರಿಗೆ ಎಲ್ಲಿ ಬರ್ತೈತೆ ನೆಟ್ವರ್ಕ್ ಅಂತ. ಹಂಗೆ ಹೋಗ್ತಾರ ಒಬ್ರು. ಏ ಮಮ್ಮಿ ಕಲ್ಯಾಣಿ ಕುತ್ಕೊಂಡು ಹೋಗ್ಬೋದಿತ್ತಲ್ವಾ? ಏ ಲಡ್ಡು ಹುಷಾರ ಕರ್ಕೊಂಬನ್ರಿ. ತೇಜು 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 ಲಡ್ಡು. ಏ ಬನ್ರಿ, ಮಳೆ ಬರ್ತೈತೆ, ಹೋಗೋಣ. ಜ್ವರ ಆಯ್ತು. ಅಲ್ಲ ನಾವು ಇಲ್ಲಿದ್ದೀವಿ. ಬಿಡೇ ಕೊಟ್ಬಿಡು, ಬೇಕಾದ್ರೆ ಬಿಚ್ಕೊಳ್ಳಿ. ಇವಾಗ ಬಿಚ್ಚಬೇಕಾ? ಬಿಚ್ಕೊಡ್ತಾ ಕೊಡು. ಸುಬ್ಲಕ್ಷ್ಮಿ ಆ ಮೂಮೆಂಟಿಗೆ ಏನು ಹೆಸರು ಬರುತ್ತೋ ಅದೇ ಹೆಸರು. ಅಲ್ಲಿ ನೀನಂದಿದ್ದು ಉಪ್ಸಿ. ಹಂಗಂದ್ರೇನು? ಏನ ಅಯ್ಯೋ ತಾಯಿಯರಿಲ್ಲ ಇಟ್ಕೋ, ನನ್ಗೇನು ಬೇಡ. ಫುಲ್ ತಿನ್ಬೇಕು ಗುಂಡಮ್ಮ. ಇಲ್ಲ ಅಂದ್ರೆ ಬಾಯಿಲ್ಲ ಒಗ್ಳಿಸ್ಬಿಟ್ಟು ತುರ್ಕ್ಬಿಡ್ತೀನಿ. ಇನ್ನು ಸ್ವಲ್ಪ ಬಿಟ್ಟು ಬೇಡ ಅಂದಾಗ ಅಜ್ಜಿ ಕೊಡು ಆಯ್ತಾ? ನೀವು ಹೊಡಿಯಕ್ಕೆ ಭಯ ಪಟ್ಕೊಂಡು ಹೊಟ್ಟೋಗ್ತವೆ. ಲಡ್ಡು ತಿನ್ನಷ್ಟು ತಿನ್ಬಿಡು. ತಿಂದ ಮೇಲೆ ಮಿಕ್ಕಿದ್ದಾದ್ರೆ ಇವ್ರು ಕೊಡು. ಕ್ಯಾರೆಟ್ ಡಯಟ್. ಚೆನ್ನಾಗಿದೆ, ಟೇಸ್ಟ್ ಬರೋದು. ಹಂಗಾದ್ರೆ ಒಂದು ಒಳಗೆ ಅದಕ್ಕೆ ಆಸೆ ಪಿಕಾಕ್. ನಾವೇ ಚೆನ್ನಾಗಿ ನೋಡು. ಪಿಕಾಕ್
ಕಟ್ಟು ಹೊಡಿ ಸುಮ್ಮನೆನಾ ಹೇಳಮ್ಮ ಇನ್ನಂಗೆ ಬೇಡ ನಂಗೆ ಕಟ್ ಮಾಡಿ ಬಿಸಿ ಮಾಡಿ ಮೇಡಮ್ ಈಸ್ ಆನ್ ಡಯಟ್. ಇವತ್ತಿನ ವ್ಲಾಗಲ್ಲಿ ಈ 3 ಟೆಂಪಲ್ನ ವಿಸಿಟ್ ಮಾಡಿ ಆದಷ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಟೆಂಪಲ್ ಬಗ್ಗೆ ಏನಾದರೂ ಕೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇರೋದು ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಲಿ, ಯಾವಾಗಲೂ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ.